ದಿನಾಚರಣೆ ಸಂದರ್ಭದಲ್ಲಿ ಪೊಲೀಸರು ಲಾಠಿ ಚಾರ್ಜ್ ಮಾಡಿದ್ದಾರೆ. 2 ದೇವರ ಭೇಟಿ ವೇಳೆ ಪೊಲೀಸರು ಲಾಠಿ ಚಾರ್ಜ್ ಮಾಡಿರ್ತಕ್ಕಂಥ ಘಟನೆ ಬೆಳಗಾವಿ ಜಿಲ್ಲೆ ಪಶ್ಚಾಪುರ ಗ್ರಾಮದಲ್ಲಿ ನಡೆದಿದೆ. ಯಮಕನಮರಡಿ ಠಾಣೆ ಎಎಸ್ಐ ಹಾಗೂ ಓರ್ವ ಪೇದೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಉದ್ದೇಶಪೂರ್ವಕವಾಗಿ ಹಲ್ಲೆ ನಡೆಸಿದ್ದಾರೆ ಅಂತ ಮುಸ್ಲಿಮರು ಆರೋಪ ಮಾಡ್ತಾ ಇದ್ದಾರೆ. ಪಶ್ಚಾಪುರ ಗ್ರಾಮದ ನಡುವಿನ ಪೇಟೆ ಹತ್ರ ಬಂದಾಗ ಏಕಾಏಕಿ ಲಾಠಿ ಚಾರ್ಜ್ ಮಾಡಿದ್ರು ಪೊಲೀಸರು ಅಂತ ಹೇಳಲಾಯಿತು. 2 ದೇವರ ಭೇಟಿ ಸಂದರ್ಭದಲ್ಲಿ ಟೊನ್ನೆಬಾವು ಕರಬಾಲ ಅನ್ನುವಂಥ ಸಂಪ್ರದಾಯದ ಆಚರಣೆ ವೇಳೆ ಈ ಘಟನೆ ನಡೆದಿದೆ ಅಂತ ಹೇಳಲಾಗಿದೆ. ಸ್ಥಳದಲ್ಲಿ ಯಮಕನಮರಡಿ ಪೊಲೀಸ್ ಠಾಣೆಯ ಎಎಸ್ಐ ಇದ್ರು ಅಂತ ಹೇಳಲಾಗಿದೆ. ಎಎಸ್ಐ ಮತ್ತು ಓರ್ವ ಪೇದೆ ಹಲ್ಲೆ ಮಾಡಿದ್ದಾರೆ ಅನ್ನೋದು ಮುಸ್ಲಿಮರ ಆರೋಪ. ಉದ್ದೇಶಪೂರ್ವಕವಾಗಿ ಪೊಲೀಸರು ಹಲ್ಲೆ ನಡೆಸಿದ್ದಾರೆ ಅಂತ ಮುಸ್ಲಿಂ ಬಾಂಧವರು ಆರೋಪ ಮಾಡಿದ್ದಾರೆ. ಅಪ್ಡೇಟ್ ಪಡ್ಕೊಂಡು ಪ್ರತಿನಿಧಿ ಸಂಜು ಅರ್ಭಾವಿ ಕನೆಕ್ಟ್ ಆಗಿದ್ದಾರೆ. ಸಂಜು, ಏನಿದು ಗಲಾಟೆ? ಶ್ರೀಲಕ್ಷ್ಮಿ, ಏನಂತಂದ್ರೆ ಇವತ್ತು ಮುಸ್ಲಿಂ ಬಾಂಧವರು ರಾಜ್ಯಾದ್ಯಂತ ಮೊಹರಂ ಹಬ್ಬವನ್ನ ಆಚರಣೆ ಮಾಡ್ತಾ ಇರುವಂತದ್ದು. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಪಶ್ಚಾಪುರ ಗ್ರಾಮದಲ್ಲಿ ಒಂದು ಪೊಲೀಸ್ ಸಿಬ್ಬಂದಿಯಿಂದ ಲಾಠಿ ಚಾರ್ಜ್ ಮಾಡಿರುವಂತದ್ದು. ಅಂತಂದ್ರೆ ಮೊಹರಂ ಆಚರಣೆ ವೇಳೆ ಟೊನ್ನೆಬಾವು ಆಮೇಲೆ ಅಂತ ಕರಬಾಲ ಎಂತ 2 ಸಂಪ್ರದಾಯವನ್ನ ಮುಸ್ಲಿಂ ಬಾಂಧವರು ಅದನ್ನ ಆಚರಣೆ ಮಾಡ್ತಾರೆ. ಅಂತಂದ್ರೆ ಏನು, 2 ದೇವರುಗಳು ಏನು ಬರುತ್ತೆ ಆ ಸಂದರ್ಭದಲ್ಲಿ ಈ ಒಂದು ಸ್ಟಾರ್, ಒಂದ್ ಕಡೆ ಇರುವಂತ ಸ್ಟಾರು, ಇನ್ನೊಂದ್ ಕಡೆ ಅಂತೂ ಸ್ಟಾರ್ ಮಾರ್ಕನ್ನ ಏನಿರುತ್ತೆ ಆ 2 ಸ್ಟಾರ್ ಮಾರ್ಕನ್ನ ಸೇರಿಸಿ, ಅಂತಂದ್ರೆ ಅದೊಂದು ಪದ್ಧತಿ ಇದೆ ಮುಸ್ಲಿಂ ಇದರಲ್ಲಿ. ಆ ಒಂದು ಸಂದರ್ಭದಲ್ಲಿ ಎಎಸ್ಐ ಅದನ್ನ ತಪ್ಪಾಗಿ ಗ್ರಹಿಕೆ ಮಾಡ್ತಾರೆ. ಅಂತಂದ್ರೆ ಅವರ ಬಳಿಯಲ್ಲಿ ಒಂದು ಏನೋ ಲಾಠಿಗಳು ಸಹ ಇರುತ್ತೆ, ಅವರ ಇದರಲ್ಲಿ ಬಡಿಗೆ ಸಹನ್ನ ಹಿಡ್ಕೊಂಡು ಆ ಒಂದು ಸಂಪ್ರದಾಯನ ಆಚರಣೆ ಮಾಡ್ತಿರ್ತಾರೆ. ಈ ಸಂದರ್ಭದಲ್ಲಿ ಅದನ್ನ ತಪ್ಪಾಗಿ ಗ್ರಹಿಕೆ ಮಾಡ್ಕೊಂಡಿರ್ತಕ್ಕಂತಹ ಸ್ಥಳದಲ್ಲಿ ಎಎಸ್ಐ ಮುರುಗೋಡ್ ಹಾಗೂ ಓರ್ವ ಪೇದೆ ಏನಿರ್ತಾರೆ ಅವರಿಬ್ರು ಕೂಡಲೇ ಅಲ್ಲಿ ಇಲ್ಲ ಇವ್ರಿನ್ ಜಗಳಾಡ್ತಾರೆ ಅನ್ನುವಂತಹ ಒಂದು ತಪ್ಪು ಗ್ರಹಿಕೆಯಿಂದ ಅವ್ರ ಮೇಲೆ ಲಾಠಿ ಚಾರ್ಜ್ ಅನ್ನ ಸಹ ಮಾಡ್ತಾರೆ. ಇದಾದ ಬಳಿಕ ಅಲ್ಲಿರ್ತಕ್ಕಂತಹ ಮುಸ್ಲಿಂ ಬಾಂಧವರು ಏನಿರ್ತಾರೆ ಅವರು ಪೊಲೀಸರ ಮೇಲೆ ಕಣ್ಣು ಕೆಂಪಗಾಗಿರಿಸುವಂಥದ್ದು. ಅಂತಂದ್ರೆ ನಮ್ದು ಪವಿತ್ರವಾದಂತಹ ಹಬ್ಬದ ಆಚರಣೆ ವೇಳೆ ಹೀಗಾಗಿ ಹಬ್ಬವನ್ನ ಕೆಡಿಸುವ ಉದ್ದೇಶದಿಂದಾಗಿ ಈ ರೀತಿ ಮಾಡಿದ್ದಾರೆ ಅಂತ ಹೇಳಿ ಅಲ್ಲಿರ್ತಕ್ಕಂಥ ಗ್ರಾಮಸ್ಥರು ಪೊಲೀಸರ ಮೇಲೆ ಆರೋಪ ಮಾಡ್ತಾ ಇರುವಂತದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಸಂಜು ಡೀಟೇಲ್ಸ್ಗಾಗಿ. ಚಿಕ್ಕಮಗಳೂರಿನಲ್ಲೂ ಕೂಡ ಮಳೆಯ ಅಬ್ಬರ ಮುಂದುವರೆದಿದೆ. ಸೇತುವೆಗೆ ಅಳವಡಿಸಿದಂತಹ ಪೈಪ್ಗಳೆಲ್ಲ ನೀರು ಪಾಲಾಗಿರೋ ಘಟನೆ ನಡೆದಿದೆ. ಬಸಾಪುರ ಪ್ರಮುಖ ರಸ್ತೆ ಸಂಪೂರ್ಣ ಜಲಾವೃತವಾಗಿದೆ. ಕಡವಂತಿ ಬಸಾಪುರ ಸೇರಿ ಹಲವು ಹಳ್ಳಿಗಳ ಸಂಪರ್ಕ ಅಸ್ತವ್ಯಸ್ತ ಆಗಿದೆ ಚಿಕ್ಕಮಗಳೂರಲ್ಲಿ. ಕರ್ನಾಟಕದ ಹಲವು ಭಾಗಗಳಲ್ಲಿ ವರುಣ ಸಾಕಷ್ಟು ಆರ್ಭಟಿಸಿದ್ದಾನೆ, ಅನಾಹುತಗಳನ್ನು ಸೃಷ್ಟಿ ಮಾಡಿದ್ದಾನೆ. ಅದೇ ರೀತಿ ಚಿಕ್ಕಮಗಳೂರಲ್ಲೂ ಕೂಡ ರಸ್ತೆ ಸಂಪರ್ಕ ಆಲ್ಮೋಸ್ಟ್ ಕಡಿತಗೊಳ್ಳುವ ಸ್ಥಿತಿಗೆ ಬಂದಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಬಸಾಪುರ ಚಿಕ್ಕಮಗಳೂರು ಮುಖ್ಯ ರಸ್ತೆಗಳು ಜಲಾವೃತ ಆಗಿದೆ. ಯಾವುದೇ ಸಮಯದಲ್ಲಿ ಇಲ್ಲಿ ರಸ್ತೆ ಸಂಪರ್ಕ ಕಡಿತ ಆಗಬಹುದು, ಆ ರೀತಿಯಲ್ಲಿ ಜಲಾವೃತ ಆಗಿದೆ. ಓಡಾಡೋಕ್ಕಂತೂ ಸಾಧ್ಯನೇ ಇಲ್ಲ. ನೀವು ನೋಡ್ತಾ ಇದ್ದೀರಾ, ವಾಹನಗಳು ಹೋಗೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ರಸ್ತೆ ಮೇಲೆ ಸಂಪೂರ್ಣವಾಗಿ ನೀರು ಹರಿತಾ ಇದೆ. ಇದು ಚಿಕ್ಕಮಗಳೂರಿನ ಮಳೆಯ ಆರ್ಭಟದ ದೃಶ್ಯ. ರಸ್ತೆ ಮೇಲೆ ಪೂರ್ತಿಯಾಗಿ ನೀರು ಹರಿತಾ ಇದೆ. ಮುಖ್ಯ ರಸ್ತೆಗಳೇ ಸಂಪೂರ್ಣ ಜಲಾವೃತ ಆಗಿದೆ. ಇನ್ನು ವೆಹಿಕಲ್ಸ್ ಓಡಾಡೋಕ್ಕಂತೂ ಕಷ್ಟನೇ ಆಗುತ್ತೆ. ಚಿಕ್ಕಮಗಳೂರಿನಲ್ಲಿ ಯಾವ ರೀತಿ ಮಳೆ ಆರ್ಭಟಿಸಿದೆ ಅನ್ನೋದರ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಈಗಾಗಲೇ ಉತ್ತರ ಕನ್ನಡ ಹಾಗೂ ಮಂಗಳೂರಿನಲ್ಲಿ ಮಳೆ ಎಷ್ಟೊಂದು ಅನಾಹುತಗಳನ್ನು ಸೃಷ್ಟಿ ಮಾಡಿದೆ. ಅದೇ ರೀತಿ ಚಿಕ್ಕಮಗಳೂರಿನಲ್ಲೂ ಕೂಡ ಮಳೆಯ ಅಬ್ಬರ ಜೋರಾಗಿದೆ. ಮುಖ್ಯ ರಸ್ತೆಗಳೇ ಸಂಪೂರ್ಣ ಜಲಾವೃತ ಆಗಿಬಿಟ್ಟಿದೆ. ಹಾಗಾಗಿ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಓಡಾಟ ಸಾಧ್ಯ ಆಗ್ತಾ ಇಲ್ಲ. ಬಸಾಪುರ ಚಿಕ್ಕಮಗಳೂರು ಮುಖ್ಯ ರಸ್ತೆಗಳು ಜಲಾವೃತ ಆಗಿದೆ. ಅಕ್ಕಪಕ್ಕದ ಗದ್ದೆಗಳಲ್ಲೂ ಕೂಡ ನೀರು ನಿಂತಿದೆ. ನೀರು ಕಡಿಮೆ ಆಗ್ತಾನೇ ಇಲ್ಲ. ನಿರಂತರವಾಗಿ ಮಳೆ ಸುರಿತಾ ಇರೋದ್ರಿಂದ ರಸ್ತೆಗಳು ಕೂಡ ಜಲಾವೃತ ಆಗ್ಬಿಟ್ಟಿದೆ. ಸುರಿತಾ ಇರೋ ಭಾರಿ ಮಳೆಗೆ ಸಂಪಾಜ ಸಮೀಪ ಕೊಯ್ನಾಡ್ನಲ್ಲಿ ಸರ್ಕಾರಿ ಶಾಲೆ ಮೇಲೆ ಗುಡ್ಡ ಕುಸಿದಿದೆ. ಶಾಲಾ ಕಟ್ಟಡದ ಹಿಂಭಾಗದ ಗುಡ್ಡ ಕುಸಿದಿದ್ದು ಎಲ್ಲ ಕೊಠಡಿಯೊಳಗೆ ಮಣ್ಣು ನುಗ್ಗಿಬಿಟ್ಟಿದೆ. ಪೀಠೋಪಕರಣಗಳು ಸಂಪೂರ್ಣ ಧ್ವಂಸವಾಗಿದ್ದಾವೆ. ಈ ಬಗ್ಗೆ ಒಂದು ವಾಕ್ ಥ್ರೂ ಇದೆ, ಬನ್ನಿ ನೋಡಿ. ಕೊಡಗು ಜಿಲ್ಲೆಯಲ್ಲಿ ಧಾರಾಕಾರ ಮಳೆ ಮುಂದುವರೆದಿದೆ. ಪರಿಣಾಮ ಶಾಲೆಯ ಮೇಲೆ ಭೂಕುಸಿತವಾಗಿರುವಂಥದ್ದು. ಮಡಿಕೇರಿ ತಾಲೂಕಿನ ಸಂಪಾಜೆ ಸಮೀಪ ಕೊಯನಾಡು ಹಿರಿಯ ಪ್ರಾಥಮಿಕ ಶಾಲೆ, ಈ ಶಾಲೆ ಮೇಲೆ ಭೂಕುಸಿತವಾಗಿರುವಂಥದ್ದು ನೋಡಿ ಯಾವ ರೀತಿ ಇದೆ ಅಂತೇಳಿ. ನಿನ್ನೆ ರಾತ್ರಿ ಸುಮಾರು 10ರಿಂದ 11 ಗಂಟೆ ನಡುವೆ ಈ ಭೂಕುಸಿತವಾಗಿದೆ. ಸಂಪೂರ್ಣವಾಗಿ 3-4 ಕೊಠಡಿಗಳು ಜಖಮಾಗಿರುವಂಥದ್ದು. ಅದರೊಳಗಿರುವಂಥ ಪೀಠೋಪಕರಣ ಇರ್ಬೋದು, ದಾಖಲೆಗಳಿರ್ಬೋದು, ಎಲ್ಲವೂ ಕೂಡ ಈಗ ಮಣ್ಣು ಪಾಲಾಗಿದೆ. ಅಂದರೆ ಒಂದು 10 ದಿವಸಗಳ ಹಿಂದೆ ಇಲ್ಲಿ ಭೂಕುಸಿತವಾಗಿತ್ತು ಸಣ್ಣ ಪ್ರಮಾಣದಲ್ಲಿ. ಆಗ ಒಂದು ಕೊಠಡಿ ಸಂಪೂರ್ಣವಾಗಿ ಧ್ವಂಸವಾಗಿತ್ತು. ಈಗ ದೊಡ್ಡ ಮಟ್ಟದಲ್ಲಿ ಭೂಕುಸಿತವಾಗಿರುವಂಥದ್ದು. ಇದಕ್ಕೆ ಸಂಪೂರ್ಣವಾಗಿ ಶಾಲೆ ಎಲ್ಲ ಕೊಠಡಿಗೂ ಧ್ವಂಸವಾಗಿದೆ. ಮರ ಸಮೇತವಾಗಿ ಮಣ್ಣು ಬಂದಿರುವಂಥದ್ದು ನೀವು ನೋಡ್ಬೋದು ಯಾವ ರೀತಿ ಇದೆ ಅಂತೇಳಿ. ಮತ್ತು ಇನ್ನಷ್ಟು ಮಣ್ಣು ಕುಸಿಲಿಕ್ಕೆ ಇಲ್ಲಿ
ಕುಸಿತಾ ಇದೆ, ಸ್ವಲ್ಪ ಪ್ರಮಾಣದಲ್ಲಿ ಬರ್ತಾ ಇದೆ. ಮಳೆ ಹೆಚ್ಚಾದರೆ ಮತ್ತಷ್ಟು ಭೂಕುಸಿತವಾಗುವ ಆತಂಕ ಕೂಡ ಇಲ್ಲಿ ಇದೆ. ಮತ್ತು 2022ರಲ್ಲಿ ಇಲ್ಲಿ ನೋಡ್ಬೋದು ದೊಡ್ಡ ಪ್ರಮಾಣದ ಭೂಕುಸಿತವಾಗಿತ್ತು ಶಾಲೆ ಪಕ್ಕ, ಅದನ್ನೆಲ್ಲ ತೆರವು ಮಾಡಿದ್ದಾರೆ. ಈಗ ಮತ್ತೆ ಇಲ್ಲಿ ಆಗಿರುವಂಥದ್ದು, ಆದ್ದರಿಂದ ಇಲ್ಲಿ ಆತಂಕ ಇದ್ದೇ ಇದೆ. ಅಂದರೆ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ, ಅವರಿಗೆ ಇಲ್ಲಿ ಸಮಸ್ಯೆ ಇದೆ, ಬದಲು ವ್ಯವಸ್ಥೆ ಮಾಡಬೇಕಾಗಿದೆ. ಆದರೆ ಯಾವಾಗಲೂ ಇದು ಆತಂಕದಲ್ಲೇ ಕಾಲ ಕಳೆಯುವಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಆದ್ದರಿಂದ ಆದಷ್ಟು ಬೇಗ ಇಲ್ಲಿ ವಿದ್ಯಾರ್ಥಿಗಳಿಂದರೆ ಅವರಿಗೆ ಬದಲು ವ್ಯವಸ್ಥೆ ಮಾಡಿದರೆ ಚೆನ್ನಾಗಿರುತ್ತೆ. ಮತ್ತು ಇಲ್ಲಿ ಯಾವುದೇ ರೀತಿಯಲ್ಲಿ ಶಾಲೆ ನಡೆಸಲಿಕ್ಕೆ ಯೋಗ್ಯವಾಗಿಲ್ಲ ಅಂತ ಹೇಳಿ ಕಂಡು ಬರ್ತಾ ಇದೆ. ಅಂದರೆ ಮಣ್ಣು ಇನ್ನಷ್ಟು ಮೇಲ್ಭಾಗ ಮಣ್ಣು ಬರುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಭಾರಿ ಮಳೆಗೆ ಗೋಕರ್ಣದಲ್ಲಿ ಕೂಡ ಗುಡ್ಡ ಕುಸಿತ ಉಂಟಾಗಿದೆ. ಗೋಕರ್ಣದ ರಾಮತೀರ್ಥ ದೇವಸ್ಥಾನದ ಹತ್ರ ಗುಡ್ಡ ಕುಸಿದಿದೆ. ಇದರಿಂದಾಗಿ ಸ್ಥಳದಲ್ಲಿ ಭಾರಿ ಅವಾಂತರ ಉಂಟಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಗುಡ್ಡ ಕುಸಿತದ ಪರಿಣಾಮಗಳನ್ನು ನೋಡ್ತಾ ಇದ್ದೀರಿ. ಮಣ್ಣು ಸಡಿಲಗೊಂಡು ಮಳೆಗೆ ಸಿಕ್ಕಾಪಟ್ಟೆ ಮಣ್ಣು ಕುಸಿತಾ ಇದೆ. ನೋಡಿ, ಇದು ನಮ್ಮ ರಾಮತೀರ್ಥ. ನಿನ್ನೆ ಈ ಗುಡ್ಡ ಕುಸಿತ ರಾಮತೀರ್ಥದಲ್ಲಿ ನೋಡಿ ಯಾವ ಥರ ಆಗಿದೆ ನೋಡಿ. ನಿನ್ನೆ ಒಂದೇ ರಾತ್ರಿಗೆ ರಾಮತೀರ್ಥದ ನೋಡಿ, ನಾವು ಕುಡಿಲಿಕ್ಕೆ ಬರುವ ನೀರು ಎಲ್ಲ ನೋಡಿ ಎಂಥ ದೊಡ್ಡ ಕುಸಿತ, ಗುಡ್ಡ ಕುಸಿತ ನೋಡಿದ್ರ. ದೇವಸ್ಥಾನದ ಗೋಡೆಗೆ ಬಂದು ಮುಟ್ಟಿದೆ ಕಲ್ಲು ನೋಡಿ, ಎಂಥ ದೊಡ್ಡ ಭೂಕುಸಿತ ಆಗಿದೆ ನೋಡಿ. ಇದು ದೇವಸ್ಥಾನದ ಹಿಂದಿನ ದೃಶ್ಯ ಇದು ನೋಡಿ. ಇದು ನಾವೆಲ್ಲರೂ ದಿನಾಲೂ ಇಲ್ಲಿ ಬರೋದು. ಈ ಭೂಕುಸಿತ ನೋಡಿ ಯಾವ ಥರ ಆಗಿದೆ. ನೋಡಿದ್ರಲ್ಲ, ಇದು ನೋಡಿ ಎಂಥ ಭೂಕುಸಿತ ಆಗಿದೆ ನೋಡಿ. ಎಷ್ಟೋ ವರ್ಷಗಳ ನಂತರ ಇಂಥದ್ದೊಂದು ಅನಾಹುತ ದೇವಸ್ಥಾನದ ಗೋಡೆಯವರೆಗೆ ಬಂದು ಮುಟ್ಟಿದೆ ನೋಡಿ. ನೋಡಿದ್ರಲ್ಲ, ಮತ್ತು ಕುಸಿಯುವ ಭರವಸೆ ಇದೆ ನೋಡಿ. ಈ ಕಡೆ ಹೋಗ್ಲಿಕ್ಕೂ ಆಗುವುದಿಲ್ಲ, ಎಲ್ಲ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳೇ ಬಂದುಬಿಟ್ಟಿದ್ದೇವೆ. ಹೀಗಾಗಿ ಈ ಕಾರ್ಯಾಚರಣೆ ತುಂಬ ಶೀಘ್ರವಾಗಿ ಆಗಬೇಕು. ನಾವೆಲ್ಲ ಸೇರಿ ಒಗ್ಗಟ್ಟಿಗೆ ಕೆಲಸ ಮಾಡೋಣ ಅಂತ ನನ್ನ ಭರವಸೆ. ನೋಡಿದ್ರಲ್ಲ ನೋಡಿ ಎಷ್ಟು ದೊಡ್ಡ ಭೂಕುಸಿದೆ ನೋಡಿ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಮಳೆಯಿಂದಾಗಿ ಇವತ್ತು ರೆಡ್ ಅಲರ್ಟ್ ಇದ್ದು ಸಮುದ್ರ ತೀರದಲ್ಲಿ ಗಾಳಿಯ ವೇಗ ಹೆಚ್ಚಾಗಿದೆ. ಪಶ್ಚಿಮ ಘಟ್ಟದಲ್ಲೂ ಭಾರಿ ಮಳೆಯಾಗಿರೋ ಹಿನ್ನೆಲೆಯಲ್ಲಿ ಕಡಲು ಅಬ್ಬರಿಸ್ತಾ ಇದೆ. ಹೀಗಾಗಿ ಕಡಲ ತೀರಕ್ಕೆ ತೆರಳದಂತೆ ಜಿಲ್ಲಾಡಳಿತ ಎಲ್ಲಾ ಕಡೆ ಕಣ್ಗಾವಲು ಇರಿಸಿದೆ. ಸಮುದ್ರದುದ್ದಕ್ಕೂ ಹಗ್ಗದಿಂದ ತಡೆಬೇಲೆ ಹಾಕಿ ತೀರಕ್ಕೆ ಯಾರೂ ಬರಬಾರ್ದು ಅಂತ ಎಚ್ಚರಿಕೆ ವಹಿಸಿದೆ. ಮಂಗಳೂರಿನ ತಣ್ಣೀರ್ಬಾವಿ ಬೀಚ್ನಿಂದ ನಮ್ಮ ಪ್ರತಿನಿಧಿ ದಿನೇಶ್ ಕಾಶಿಪಟ್ನ ನಡೆಸಿರೋ ವಾಕ್ ಥ್ರೂ ಇದೆ, ಬನ್ನಿ ನೋಡೋಣ. ಕರಾವಳಿಯಲ್ಲಿ ಇವತ್ತು ಭಾರೀ ಮಳೆಯ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ನೀಡಿರುವಂಥದ್ದು. ಅದರಂತೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ರೆಡ್ ಅಲರ್ಟ್ ಕೂಡ ಘೋಷಣೆ ಆಗಿರುವಂಥದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರೀ ಮಳೆಯಾಗ್ತಾ ಇದೆ. ಏನು ಮಂಗಳೂರು ನಗರ ಸೇರಿದಂತೆ ಇತರ ಭಾಗಗಳಾದ ಸುಳ್ಯ, ಪುತ್ತೂರು, ಬಂಟ್ವಾಳ ಈ ಭಾಗದಲ್ಲೂ ಕೂಡ ವಿಪರೀತವಾಗಿ ಮಳೆ ಆಗ್ತಾ ಇದೆ. ಒಂದು ಕಡೆ ಮಳೆಯಾದರೆ ಮತ್ತೊಂದು ಕಡೆ ಸಮುದ್ರದ ಅಬ್ಬರ ಕೂಡ ಹೆಚ್ಚಾಗಿರುವಂಥದ್ದು ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು. ಇದು ತಣ್ಣೀರುಬಾವಿ ಬೀಚ್. ಯಾವ ರೀತಿಯಾಗಿ ಸಮುದ್ರದ ಅಲೆಯ ಅಬ್ಬರ ಇದೆ ಅನ್ನುವಂಥದ್ದು ಗಮನಿಸಬಹುದು. ಅಂದರೆ ಸಮುದ್ರ ಪ್ರಕ್ಷುಬ್ಧಗೊಂಡು ಬೃಹತ್ ಗಾತ್ರದ ಅಲೆಗಳು ದಡಕ್ಕೆ ಅಪ್ಪಳಿಸ್ತಾ ಇರುವಂಥದ್ದು. ಸಮುದ್ರದ ಬಣ್ಣ ಕೂಡ ಏನು ಕಂದು ಬಣ್ಣಕ್ಕೆ ತಿರುಗಿರುವಂಥದ್ದು. ಅಂದರೆ ಕರಾವಳಿಯಾದ್ಯಂತ ಜೋರಾದಂಥ ಮಳೆ ಬರ್ತಾ ಇದೆ. ಇದರ ಜೊತೆಗೆ ಏನು ಪಶ್ಚಿಮ ಘಟ್ಟಗಳಲ್ಲೂ ಕೂಡ ಬಹಳಷ್ಟು ಮಳೆ ಆಗ್ತಾ ಇದೆ. ಹೀಗಾಗಿ ಅದರಿಂದ ಹರಿದು ಬಂದಂಥ ನದಿಗಳ ಮೂಲಕ ಹರಿದು ಬಂದಂಥ ನೀರು ಸಮುದ್ರ ಸೇರಿರುವಂಥದ್ದು. ಹೀಗಾಗಿ ಸಮುದ್ರದ ಬಣ್ಣ ಕೂಡ ಕಂದು ಬಣ್ಣಕ್ಕೆ ತಿರುಗಿರುವಂಥದ್ದು. ಹೀಗಾಗಿ ಸಮುದ್ರದ ಅಬ್ಬರ ಹೆಚ್ಚಾಗಿರುವ ಕಾರಣವಾಗಿ ತಣ್ಣೀರುಬಾವಿ ಬೀಚ್ಗೆ ಹೋಗದಂತೆ ತಡೆಬೇಲಿಯನ್ನು ಕೂಡ ಹಾಕಿರುವಂಥದ್ದು ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು. ಈ ರೀತಿಯಾಗಿ ಏನು ಸಮುದ್ರದ ದಡದ ಉದ್ದಕ್ಕೂ ಕೂಡ ಈ ರೀತಿಯಂಥ ತಡೆಬೇಲಿಯನ್ನು ಹಾಕಿರುವಂಥದ್ದು. ಜೊತೆಗೆ ಕೆಂಪು ಬಾವುಟವನ್ನು ಕಟ್ಟಿ ಯಾರೂ ಕೂಡ ಮುಂದೆ ಏನು ದಾರದಿಂದ ಮುಂದೆ ಹೋಗಬಾರ್ದು ಅನ್ನೋಂಥ ಎಚ್ಚರಿಕೆಯ ಫಲಕವನ್ನು ಕೂಡ ಹಾಕಿರುವಂಥದ್ದು. ಸದ್ಯ ಸಮುದ್ರದ ತೀರದಲ್ಲಿ ಹೆಚ್ಚಾಗಿ
ಪ್ರವಾಸಿಗರು ಕೂಡ ಕಂಡು ಬರ್ತಿಲ್ಲ. ಒಂದಷ್ಟು ಪ್ರವಾಸಿಗರು ಮಾತ್ರ ಇದ್ದಾರೆ. ಅವರು ಕೂಡ ಈ ಬದಿ ಅಂದರೆ ಏನು ತಡೆಬೇಲಿ ಹಾಕಿದ್ದಾರೆ ಅದರಿಂದ ಈ ಬದಿ ನಿಂತು ಫೋಟೋಗಳನ್ನು ಕ್ಲಿಕ್ಕಿಸಿಕೊಳ್ತಾ ಇದ್ದಾರೆ. ಯಾರು ಕೂಡ ಸಮುದ್ರಕ್ಕೆ ಇಳಿಯುವ ಸಾಹಸ ಕೂಡ ಮಾಡ್ತಾ ಇಲ್ಲ. ಜೊತೆಗೆ ಇಲ್ಲಿಯೇ ಏನು ಲೈಫ್ ಗಾರ್ಡ್ಗಳು ಇದ್ದು ಯಾರನ್ನು ಕೂಡ ಆ ಬದಿ ಅಂದರೆ ಸಮುದ್ರ ತೀರಕ್ಕೆ ಯಾರನ್ನು ಕೂಡ ಹೋಗುವುದಕ್ಕೆ ಬಿಡ್ತಾ ಇಲ್ಲ. ಒಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತು ಬೆಳಗ್ಗಿನಿಂದಲೇ ಕೂಡ ನಿರಂತರವಾಗಿ ಮಳೆಯಾಗ್ತಾ ಇದೆ. ಆ ಮಳೆಯ ಪರಿಣಾಮವಾಗಿ ಯಾವುದೇ ರೀತಿಯ ಏನು ಅವಘಡ ಸಂಭವಿಸಬಾರ್ದು ಅನ್ನೋಂಥ ದೃಷ್ಟಿಯಲ್ಲಿ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಜಿಲ್ಲಾಡಳಿತ ಕೈಗೊಂಡಿರುವಂಥದ್ದು. ಅಂದರೆ ಇವತ್ತು ಶಾಲಾ ಕಾಲೇಜುಗಳಿಗೂ ಕೂಡ ರಜೆಯನ್ನು ಘೋಷಣೆ ಮಾಡಿರುವಂಥದ್ದು ಮತ್ತು ಆ ಮೀನುಗಾರರು ಯಾರೂ ಕೂಡ ಸಮುದ್ರಕ್ಕೆ ಇಳಿಬಾರ್ದು, ಜೊತೆಗೆ ನದಿ ತೀರದಲ್ಲೂ ಕೂಡ ಮೀನುಗಾರಿಕೆ ನಡೆಸಬಾರ್ದು ಅನ್ನೋಂಥ ಎಚ್ಚರಿಕೆಯನ್ನು ಕೂಡ ನೀಡಿರುವಂಥದ್ದು. ಜೊತೆಗೆ ಸಮುದ್ರ ತೀರ ಮತ್ತು ನದಿ ತೀರದಲ್ಲಿ ಯಾರೆಲ್ಲ ವಾಸಿಸ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಬೇಕು. ನೀರಿನ ಮಟ್ಟ ಮತ್ತಷ್ಟು ಏರಿಕೆಯಾದ ಸಂದರ್ಭದಲ್ಲಿ ಒಂದಷ್ಟು ಮುಂಜಾಗ್ರತಾ ಏನು ಕ್ರಮಗಳನ್ನು ಕೂಡ ನೀಡಿರುವಂಥದ್ದು, ಸೂಚನೆಗಳನ್ನು ಕೂಡ ಜಿಲ್ಲಾಡಳಿತ ನೀಡಿರುವಂಥದ್ದು. ಕ್ಯಾಮರಾ ಪರ್ಸನ್ ದಿವಾಕರ್ ಪದ್ಮುಂಜ ಜೊತೆ ದಿನೇಶ್ ಕಾಶಿಪಟ್ನ, ರಿಪಬ್ಲಿಕ್ ಕನ್ನಡ, ಮಂಗಳೂರು.